ಕೆಜಿಎಫ್ ತಾಲೂಕಿನ ಐವಾರಹಳ್ಳಿ ಗ್ರಾಮದ ಸಮೀಪ ನಿರ್ಮಾಣವಾಗಿದ್ದ ಬೇತಾಳ ದೇವಾಲಯದಲ್ಲಿ ಮಹಿಳೆಯರಿಗೆ ದೆವ್ವ ಬಿಡಿಸುವುದು, ಮಾನಸಿಕ ಸಮಸ್ಯೆ ನಿವಾರಣೆ, ಮದ್ಯದ ಚಟ ಬಿಡಿಸುವುದು, ಮಾಟ ಮಂತ್ರ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾಗಿ ನಂಬಿಸಿ ಹಣ ವಸೂಲಿ ಮಾಡಲಾಗುತ್ತಿತ್ತು ಎನ್ನುವ ಆರೋಪ ಕೇಳಿಬಂದಿದೆ. ಪೂಜೆ ಪುನಸ್ಕಾರದ ಹೆಸರಿನಲ್ಲಿ ಸಾವಿರಾರು ರೂಪಾಯಿ ಪಡೆದು 108 ಅಡಿ ಎತ್ತರದ ಬೇತಾಳ ಮೂರ್ತಿ ನಿರ್ಮಾಣದ ಹೆಸರಲ್ಲಿಯೂ ಭಕ್ತರನ್ನು ವಂಚಿಸಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಅಮಾವಾಸ್ಯೆ ದಿನಗಳಲ್ಲಿ ಕುರಿ ಹಾಗೂ ಕೋಳಿಗಳ ಬಲಿ ನೀಡಲಾಗುತ್ತಿತ್ತು ಎಂಬ ಮಾಹಿತಿಯೂ ಪೊಲೀಸರಿಗೆ ಲಭ್ಯವಾಗಿದೆ. ಸಾರ್ವಜನಿಕರ ದೂರಿನ ಮೇರೆಗೆ ಬೇತಮಂಗಲ ಪೊಲೀಸರು ದಾಳಿ ನಡೆಸಿದ್ದು, ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ದೇವಾಲಯಕ್ಕೆ ಬೀಗ ಜಡಿದು ಅಗೋರಿ ಚಂದ್ರನಾಥ್ ಅವರನ್ನು ಬಂಧಿಸಲಾಯಿತು. ಮಾಹಿತಿ ನಾವು ಕೊಟ್ಟಾಗ ಬೇರೆ ರೀತಿ ಯೂಸ್ ಮಾಡ್ಕೊಳ್ತಾರೆ. ಭಾಳ ಜನ ಸಾಕ್ತಾ ಇದ್ದಾರೆ ಇಲ್ಲಿ ರೋಡಿಗಳು. ಎಲ್ಲ ಬ್ರ್ಯಾಂಡ್ ಬಾಟ್ಲು ಇರುತ್ತೆ, ಎಲ್ಲ ಬ್ರ್ಯಾಂಡ್ ಬಾಟ್ಲು ಇರುತ್ತೆ. ಅವ್ರು ಕೇಳ್ತಾರೆ ಯಾವ ಬ್ರ್ಯಾಂಡ್ ನಿಮ್ಮ ಏನಾದ್ರು ಕುಡಿಯೋದು ಅಂತಂದರೆ ಅವರ ಬ್ರ್ಯಾಂಡ್ 3000 ಹೆಡ್ ತಗೊಂಡು. ಬೇಡ ಅದ್ರಲ್ಲ ಇಲ್ಲ ಅಲ್ಲ ಅಡ್ಜಸ್ಟ್ ಮಾಡಿ ಕೊಡಿಸ್ಬಿಡು. ದೇವಾಲಯವನ್ನು ಯಾವುದೇ ಅನುಮತಿ ಇಲ್ಲದೆ ನಿರ್ಮಿಸಿರುವ ಆರೋಪದ ಹಿನ್ನೆಲೆಯಲ್ಲಿ ಕಂಗಾಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ವೈಶಾಲಿ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಿಂದ ಆಗಮಿಸಿದ್ದ ನೂರಾರು ಭಕ್ತರನ್ನು ಪೊಲೀಸರು ವಾಪಸ್ ಕಳುಹಿಸಿದರು. ಕೈಸಂಬಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಐವರಹಳ್ಳಿ ಒಂದು ಊರಿದೆ. ಇಲ್ಲಿ ಬೇತಾಳ ಒಂದು ದೇವಸ್ಥಾನ ಥರ ಒಂದು ಕಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿತ್ತು ಇಲ್ಲಿ ಏನು ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ. ಇಲೀಗಲ್ ಆ್ಯಕ್ಟಿವಿಟಿ ಮೀನ್ಸ್ ಅವರು ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಇನ್ಹ್ಯೂಮನ್ ಪ್ರಾಕ್ಟೀಸಸ್ ಈ ಥರ ಕಂಪ್ಲೇಂಟ್ ಬಂದಿತ್ತು. ಸೊ ಅದು ನಿಷೇಧ ಇದೆ ಕರ್ನಾಟಕ ಕಾನೂನು ಪ್ರಕಾರ. ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರೆಡಿಕೇಷನ್ ಆಫ್ ಇನ್ಹ್ಯೂಮನ್ ಇವಿಲ್ ಆ್ಯಕ್ಟಿವಿಟಿ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ ಇದೆ, ಒಂದು ಕಾನೂನು ಇದೆ. ನಿಷೇಧ ಅಲ್ಲಿ ಯಾವುದೇ ಈ ಥರ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಮತ್ತು ಜನರಿಗೆ ಮಹಿಳೆಯರಿಗೆ ಹ್ಯಾರೆಸ್ಮೆಂಟ್ ಮಾಡ್ತಾರೆ, ಅವರು ಕನ್ಫೈನ್ ಮಾಡ್ತಾರೆ, ಇಲ್ಲಿಗಲಿ ಇಟ್ಕೊಡ್ತಾರೆ, ಪೂಜೆ ಅವರು ಯಾವುದೇ ಸಮಸ್ಯೆ ಇದೆ ಬಗೆಹರಿಸಲಿಕ್ಕೆ, ಮತ್ತು ಏನಾದರೂ ಸ್ವಲ್ಪ ಮೆಡಿಸಿನ್ ಕೂಡ ಅವರು ಕೊಡ್ತಾರೆ ಅಂತ ಇದ್ದರು. ಅವ್ರದ್ದು ಏನು ಲೈಸೆನ್ಸ್ ಇದೆ ಅದೆಲ್ಲ ಅದು ನಾವೆಲ್ಲ ಚೆಕ್ ಮಾಡ್ತೀವಿ. ಈ ಥರ ಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಬಂದಿತ್ತು ನಮಗೆ. ಅದು ನಾವು ವೆರಿಫೈ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಒಂದು FIR ರಿಜಿಸ್ಟರ್ ಮಾಡಿ ಇವ್ರ ಮೇಲೆ ಅಲ್ಲಿ ಬೋರ್ಡ್ ಹಾಕಿ ಬೇರೆ ಬೇರೆ ಸಮಸ್ಯೆ ಲೈಕ್ ಕೋರ್ಟಲ್ಲಿ ಏನು ಸಮಸ್ಯೆ, ಕೋರ್ಟ್ ಕೇಸ್ ನಡ್ತಾ ಇದೆ, ವೈವಾಹಿಕ ಫ್ಯಾಮಿಲಿ ಮ್ಯಾಟರ್ ಇದೆ, ಅಥವಾ ಏನು ಜಾಬ್ ಸಮಸ್ಯೆ ಇದೆ, ಬೇರೆ ಡ್ರಿಂಕ್ಸ್ದು ಸಮಸ್ಯೆ ಇದೆ, ಇದೆಲ್ಲ ಬಗೆಹರಿಸಲಿಕ್ಕೆ ಇವರು ಏನಾದರೂ ಪ್ಯಾಕೇಜ್ ಥರ ಮಾಡ್ಕೊಂಡಿದ್ದಾರೆ. ಅದು ಪೂಜೆ ಮಾಡ್ತಾರೆ, ಪ್ಲಸ್ ಸ್ವಲ್ಪ ಹಣ ಏನು ಅವ್ರದ್ದು ರೇಟ್ ಚಾರ್ಜ್ ಇದೆ ಅವ್ರದ್ದು ಅದು ಆ ಥರಗಳು ಕೊಡ್ತಾರೆ. ಈ ಥರ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾವ ರೀತಿಯಿಂದ ಹಿಂಗೆ ಮಾಡ್ತಾಯಿದ್ದಾರೆ. ಸುಮಾರು ಮೋರ್ ದೆನ್ 5 ಇಯರ್ಸಿಂದ ಇದೆಲ್ಲ ಇದೆ.
ಇದು ಟೆಂಪಲ್ ಥರ ಕಟ್ಟಿದ್ದಾರೆ, ಇದು ಈ ಥರ ಸ್ಟ್ಯಾಚು ಕೂಡ ಕಟ್ಟಿದ್ದಾರೆ. ಏನು ಪರ್ಮಿಷನ್ ಇದೆ, ಇದು ಸ್ವಲ್ಪ ಜನರಿಗೆ ಕೂಡ ಭಯ ಅನಿಸ್ತದೆ ರಾತ್ರಿಯಲ್ಲಿ ಸಾಯಂಕಾಲದಲ್ಲಿ ಇಲ್ಲಿ. ಸೊ ಅದನ್ನು ಪಂಚನ್ ಮಾಡ್ತೀವಿ. ಸರ್ ಶಿವಮೊಗ್ಗ ತೊಗೊಂಡಿದ್ದ ಸರ್ ಕಂಪ್ಲೇಂಟ್ ಶಿವಮೊಗ್ಗ ತಗೊಳ್ತೀನಿ ನಾವು. ನೀವು ಶಿವಮೊಗ್ಗ ಬಾರ್ಡರ್ ವಿಲೇಜಸ್ ಸರ್, ಜನ ಅಮಾಯಕರು ಇರ್ತಾರೆ ಸರ್. ಅದೇ ಈಗ ಸ್ವಾಮೀಜಿನೇನು ವಶಕ್ಕೆ ತಗೋತೀರಾ ಸರ್? ಸಾರಿ, ಸ್ವಾಮೀಜಿನೇನು ವಶಕ್ಕೆ ತಗೋತೀರಾ ಸರ್? ಇಲ್ಲಿ ಯಾರು ಅವರು ಯಾರ್ಯಾರು ಇದ್ದಾರೆ ಅವ್ರಿಗೆ ನಾವು ಎನ್ಕ್ವೈರಿಗೆ ಫಸ್ಟ್ ತಗೊಳ್ತೀವಿ, ಫಸ್ಟ್ ವೆರಿಫೈ ಮಾಡ್ತೀವಿ ಏನಿದೆ, ಏನೇನು ಆ್ಯಕ್ಟಿವಿಟಿ ಇದೆ. ಆ ಪ್ರಕಾರ ನಾವು ಅವ್ರಿಗೆ ಫಸ್ಟ್ FIR ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ತೀವಿ. ಇದು ಗಡಿ ಭಾಗದ ಭಾಳ ಜನ ಆಂಧ್ರದಿಂದ ಬರ್ತಾರೆ, ಕರ್ನಾಟಕದಿಂದ ಕೂಡ ಬಹಳ ಜನ ಹೋಗ್ತಾರೆ. ಸೊ ಅವರು ಹಿಂಗೆ ಅವರು ಅಮಾಯಕರಿಗೆ ಅವರಿಗೆ ಒಟ್ಟಾರೆ ಮೂಢನಂಬಿಕೆ ಮತ್ತು ಅಕ್ರಮ ಚಟುವಟಿಕೆಗಳ ಆರೋಪದಡಿ ಬೇತಾಳ ಸಂಸ್ಥಾನದ ವಿರುದ್ಧ ಪೊಲೀಸರು ಕೈಗೊಂಡಿರುವ ಈ ಕಾರ್ಯಾಚರಣೆ ಜಿಲ್ಲೆಯಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸ್ಪುರ.